ಬೈರತಿ ಬಸವರಾಜ್ಗೆ ಬಿಕ್ಲು ಶಿವ ಈ ಕೊಲೆ ಕೇಸ್ ಭಾರಿ ಮುಳುವಾಗ್ಬಿಡ್ತು. ಪ್ರಕರಣದ ಎಫ್ಐ ಆರೋಪಿಯಾಗಿರೋದು ಬೈರತಿ ಬಸವರಾಜ್. ಇನ್ನ ಇವರ ವಿರುದ್ಧದ ಆರೋಪಗಳು ಏನೇನು? ಕೊಲೆ ಕೇಸ್ನಲ್ಲಿ ಸಂಕಷ್ಟ ಬೈರತಿ ಬಸವರಾಜ್ಗೆ ಎದುರಾಗಿದ್ದು ಯಾಕೆ? ಪಬ್ಲಿಕ್ ಟಿವಿಯಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಬೈರತಿ ಬಸವರಾಜ್ಗೆ ಯಾವ ರೀತಿ ಈ ಬಿಕ್ಲು ಶಿವ ಕೊಲೆ ಕೇಸ್ ಮುಳುವಾಗ್ತಾ ಹೋಯಿತು, ಎ5 ಬೈರತಿ ಬಸವರಾಜ್ ವಿರುದ್ಧದ ಆರೋಪಗಳು ಏನೇನು, ಕೊಲೆ ಕೇಸ್ನಲ್ಲಿ ಇವರಿಗೆ ಸಂಕಷ್ಟ ಎದುರಾಗಿದ್ದು ಯಾಕೆ? ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಇದೆ. ಅದನ್ನು ನಾವು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಇನ್ನು A1 ಜಗ್ಗ ಅಲಿಯಾಸ್ ಜಗದೀಶ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ದು ಬೈರತಿ ಬಸವರಾಜ್ ಅವರು. ಇದು ಇವರಿಗೆ ಮೊದಲನೇ ಕಾರಣ ಇವರ ವಿರುದ್ಧ ಆರೋಪ ಕೇಳಿ ಬರೋದಕ್ಕೆ. ಇನ್ನು ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದಂತಹ ಆರೋಪ ಸಹ ಬೈರತಿ ಬಸವರಾಜ್ ವಿರುದ್ಧ ಕೇಳಿ ಬಂದಿರೋದು. ಬಿಕ್ಲು ಶಿವ ಹಾಗೂ ಬೈರತಿ ಬಸವರಾಜ್ ನಡುವೆ ಇದ್ದಂತಹ ಭೂ ವ್ಯಾಜ್ಯ ಸಹ ಇವರು ಇವತ್ತು A5 ಆಗಿ ನಿಲ್ಲೋದಕ್ಕೆ ಅದು ಸಹ ಒಂದು ಮುಖ್ಯ ಕಾರಣ ಅಂತಾನೆ ಹೇಳಬಹುದು. ಭೈರತಿ ವಿರುದ್ಧ ರಾಮಮೂರ್ತಿ ನಗರದಲ್ಲಿ ದೂರನ್ನ ನೀಡಿದ್ದು ಬಿಕ್ಲು ಶಿವ. ಹೀಗಾಗಿ ಅವ್ರ ಕೊಲೆ ಆಗಿದ ತಕ್ಷಣ ಬೈರತಿ ವಿರುದ್ಧ A5 ಆಗಿ ಇವರನ್ನ ನಿಲ್ಲಿಸಲಾಗಿದೆ. A1 ಆರೋಪಿ ಜಗ್ಗನ ಜೊತೆ ಕುಂಭಮೇಳದಲ್ಲಿ ಬೈರತಿ ಬಸವರಾಜ್ ಅವರು ಕಾಣಿಸಿಕೊಂಡಿದ್ರು. A1 ಜಗ್ಗ ಇವ್ರ ಜೊತೆಗೆ ಕಾಣಿಸ್ಕೊಂಡಿದ್ದು ಕುಂಭಮೇಳದಲ್ಲಿ ಬೈರತಿ ಬಸವರಾಜ್. ಇದು ಸಹ ಇವರ ವಿರುದ್ಧದ ಆರೋಪಗಳಿಗೆ ಒಂದು ಕಾರಣ. ಇನ್ನು ಘಟನೆ ದಿನ A1 A4 ಆರೋಪಿಗಳ ಜೊತೆ ಬೈರತಿ ಬಸವರಾಜ್ ಅವರು ಮಾತನಾಡಿರೋದು ಸಹ ಗೊತ್ತಾಗಿದೆ. ಇದು ಸಹ ಒಂದು ಕಾರಣ. ಇನ್ನು ಬಿಕ್ಲು ಶಿವನ ತಾಯಿ ಮೇಲೆ ಪ್ರಭಾವ ಬೀರಿ ಹೇಳಿಕೆಯನ್ನ ಬದಲಾವಣೆ ಮಾಡಿದಂತಹ ಆರೋಪ ಸಹ ಬೈರತಿ ಬಸವರಾಜ್ ವಿರುದ್ಧ ಕೇಳಿ ಬಂದಿದೆ. ಇನ್ನು ಬೈರತಿ ಬರ್ಡೇಲಿ ಕೆಲ ಆರೋಪಿಗಳು ಸಹ ಇರೋದು ಪತ್ತೆಯಾಗಿದೆ. ಅವ್ರ ಬರ್ಡೇನಲ್ಲಿ ಈ ಕೊಲೆ ಕೇಸ್ನಲ್ಲಿರುವಂತಹ ಆರೋಪಿಗಳು ಕಾಣಿಸ್ಕೊಂಡಿದ್ದಾರೆ. ಆರೋಪಿಗಳ ಜೊತೆ ಟವರ್ ಲೊಕೇಶನ್, ಕಾಲ್ ರೆಕಾರ್ಡ್ಸ್ ಸಹ ಪತ್ತೆಯಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರನೂ ಇವರ ವಿರುದ್ಧ ಆರೋಪಗಳು ಇರೋದಕ್ಕೆ ಸಾಬೀತುಪಡಿಸೋದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಸಹ ಲಭ್ಯ ಆಗಿದೆ. ಇನ್ನು ಆರೋಪಿಗಳ ಜೊತೆ ಬೈರತಿ ಬಸವರಾಜ್ ಇರುವ ಫೋಟೋಗಳು ಸಹ ಪತ್ತೆಯಾಗಿದೆ. ಈ ಎಲ್ಲ ಕಾರಣದಿಂದ ಇವತ್ತು ಬೈರತಿ ಬಸವರಾಜ್ A5 ಆರೋಪಿಯಾಗಿ ನಿಂತಿರೋದು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ.